ಒಂದ್ ಕಡೆ ನಡು ಬೀದಿಯಲ್ಲಿದ್ದಾರೆ ಸಂತ್ರಸ್ತರು. ಆದ್ರೆ ಈಗ ಮತ್ತೊಮ್ಮೆ ಶಾಕ್ ಕೊಡೋದಕ್ಕೆ ಮಳೆ ಮುಂದುವರೆದಿದೆ. ಕೊಡಗಿನಲ್ಲಿ ಮತ್ತೆ ಮುಂದುವರೆದಿದೆ ಮಳೆ. ಮಡಿಕೇರಿಯ ಹಾಲೇರಿಯಲ್ಲಿ ಗುಡ್ಡ ಕುಸಿತ ಸಂಭವಿಸಿದೆ. ಈ ಸಂದರ್ಭದಲ್ಲಿ ಜೆಸಿಬಿ ಮೂಲಕ ಗುಡ್ಡವನ್ನ ತೆರವು ಮಾಡುವಂತಹ ಕಾರ್ಯ ಈಗಾಗಲೇ ನಡೀತಾ ಇದ್ದು, ಕೊಡಗಿನಲ್ಲಿ ಗುಡ್ಡ ಕುಸಿತ ಸಂಭವಿಸಿದಂತಹ ಹಿನ್ನೆಲೆಯಲ್ಲಿ ಜೆಸಿಬಿ ಮೂಲಕ ಗುಡ್ಡ ತೆರವು ಮಾಡುವಂತಹ ಕಾರ್ಯ ನಡೀತಾ ಇದೆ. ಕೋಡಸಳ್ಳಿ ಜಲಾಶಯದ ಮೇಲ್ಭಾಗದ ಗುಡ್ಡ ಕುಸಿತವಾಗಿದೆ. ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರದ ಕೋಡಸಳ್ಳಿ ಡ್ಯಾಂನಿಂದ ಈಗ ಒಂದ್ ವೇಳೆ ಹೆಚ್ಚು ಮಳೆಯಾದ್ರೆ ಜಲಾಶಯಕ್ಕೆ ತೊಂದರೆ ಆಗುವ ಸಾಧ್ಯತೆ ಕೂಡ ಇದೆ. ನಾವು ಗಮನಿಸ್ತಾ ಇದೀವಿ, ಒಂದ್ ಕಡೆ ಸಂತ್ರಸ್ತರು ಆಲ್ರೆಡಿ ನಡು ಬೀದಿಯಲ್ಲಿದ್ದಾರೆ, ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ತೆ ಈಗ ಪ್ರವಾಹದ ಭೀತಿ, ಮಳೆ ಜಾಸ್ತಿ ಆಗ್ತಾ ಇರೋದ್ರಿಂದ ಜನ ಏನ್ ಮಾಡಬೇಕು ಅನ್ನುವಂತಹ ಪರಿಸ್ಥಿತಿಯಲ್ಲಿದ್ದಾರೆ. ಕೊಡಗಿನ ದೃಶ್ಯಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಆಲ್ರೆಡಿ ಗುಡ್ಡ ಕುಸಿದಿದೆ. ಅಲ್ಲಿ ಜೆಸಿಬಿಯಿಂದ ತೆರವುಗೊಳಿಸುವಂತಹ ಕಾರ್ಯ ನಡೀತಾ ಇದೆ. ಮಡಿಕೇರಿಯ ಹಾಲೇರಿಯಲ್ಲಿ ನಡೆದಿರುವಂತಹ ಘಟನೆ. ಇನ್ನೊಂದ್ ಕಡೆ ಡ್ಯಾಂ ಮೇಲ್ಭಾಗದ ಗುಡ್ಡ ಕುಸಿತ ಆಗಿರೋದನ್ನ ಕೂಡ ನೀವು ಗಮನಿಸಬಹುದು. ಉತ್ತರ ಕನ್ನಡದ ಕೋಡಸಳ್ಳಿ ಡ್ಯಾಂ ಈಗ ಅಪಾಯದ ಮಟ್ಟದಲ್ಲಿದೆ. ಅಲ್ಲಿನ ಸಿಚುವೇಶನ್ ಯಾವ ರೀತಿಯಾಗಿದೆ, ಮಡಿಕೇರಿಯಲ್ಲಿ ಗುಡ್ಡ ಕುಸಿತ ಆಗಿರುವಂತಹ ಹಿನ್ನೆಲೆಯಲ್ಲಿ ಹೇಗೆ ತೆರವು ಕಾರ್ಯ ಮಾಡಲಾಗ್ತಿದೆ ಅನ್ನೋದರ ಬಗ್ಗೆ ನಮ್ಮ ರಿಪೋರ್ಟರ್ ರವಿ ವಾಕ್ಥ್ರೂ ಮಾಡಿದ್ದಾರೆ, ನೋಡೋಣ. ಕೊಡಗು ಜಿಲ್ಲೆಯಲ್ಲಿ ಕಳೆದ ಒಂದು ವಾರದಿಂದನೂ ಕೂಡ ಬಿಟ್ಟು ಮಳೆ ಸುರಿತಾ ಇತ್ತು. ಆದ್ರೆ ನಿನ್ನೆ ಸಂಜೆಯಿಂದ ಅದರ ತೀವ್ರತೆ ಮತ್ತಷ್ಟು ಜಾಸ್ತಿ ಆಗಿದೆ. ಪರಿಣಾಮವಾಗಿ ಈಗ ಕೊಡಗು ಜಿಲ್ಲೆಯ ಮಕ್ಕಂದೂರು ಏನಿದೆ ಸಮೀಪದಲ್ಲಿರುವಂತಹ ಹಾಲೇರಿಯಲ್ಲಿ ಈಗ ಮತ್ತೆ ಗುಡ್ಡ ಕುಸಿತಿರುವಂತದನ್ನ ನಾವು ಕಾಣಬಹುದು. ಏನೀಗ ಕಳೆದ ಬಾರಿ ಕಾಂಡನಕೊಡ್ಲಿ ಮತ್ತೆ ಹಾಲೇರಿ ಏನಿದೆ ಅದರ ಮಧ್ಯಭಾಗದಲ್ಲಿರುವಂತಹ ಒಂದು ಈ ಗುಡ್ಡ ಕುಸಿತಿತ್ತು. ಇದೇ ಜಾಗದಲ್ಲಿ ಕುಸಿತು ಬಹಳ ಪ್ರಮಾಣದ ಅನಾಹುತ ಕೂಡ ಆಗಿತ್ತು. ಯಾವುದೇ ರಸ್ತೆ ಸಂಪರ್ಕ ಕೂಡ ಇಲ್ದಂಗಾಗಿತ್ತು. ಇದು ಕೂಡ ಈಗಲೂ ಕೂಡ ರಾತ್ರಿ ಏನು ಸಂಪೂರ್ಣವಾಗಿ ಕುಸಿತಿದೆ. ಆ ಕುಸಿತಿರೋ ಪರಿಣಾಮವಾಗಿ ಇಡೀ ಹೆದ್ದಾರಿ, ರಾಜ್ಯ ಹೆದ್ದಾರಿ, ಇದು ಸೋಮವಾರಪೇಟೆ ಮತ್ತೆ ಮಡಿಕೇರಿಗೆ ಸಂಪರ್ಕವನ್ನ ಕಲ್ಪಿಸುವಂತಹ ಹೆದ್ದಾರಿ ಸಂಪೂರ್ಣವಾಗಿ ಬಂದಾಗಿದೆ. ಪರಿಣಾಮವಾಗಿ ನೋಡಿ, ಈಗ ಗುಡ್ಡ ಕುಸಿರೋದಂತ ಏನಿದೆ ಅದರ ಪರಿಣಾಮವಾಗಿ ಸಾಕಷ್ಟು ಮಣ್ಣು, ಇಡೀ ಮಣ್ಣು ಸಂಪೂರ್ಣವಾಗಿ ರಸ್ತೆಗೆ ಬಂದಿರೋಂಥದ್ದು. ಏನು ಕಾಫಿ ತೋಟದಲ್ಲಿದ್ದಂತಹ ಭಾರಿ ಗಾತ್ರದ ಮರಗಳೇನಿದೆ ಅವು ಕೂಡ ಸಂಪೂರ್ಣವಾಗಿ ರಸ್ತೆಗೆ ಬಂದು ಅಡ್ಡಲಾಗಿ ಬಿದ್ದಿರೋಂಥದ್ದು. ಅವೆಲ್ಲವನ್ನೂ ಕೂಡ ರಾತ್ರಿ ಮಳೆ ಮತ್ತಷ್ಟು ಜೋರಾಗಿದ್ದರಿಂದ ಕಾರ್ಯಾಚರಣೆ ಮಾಡ್ಲಿಕ್ಕೆ ಸಾಧ್ಯ ಆಗಿರ್ಲಿಲ್ಲ. ಈಗಲೂ ಕೂಡ ನೋಡ್ಬೋದು, ಅಲ್ಲಿ ಇನ್ನೂ ಕೂಡ ಅಲ್ಲಿ ಏನು ಮಳೆ ಈಗ ಬರ್ತಾ ಇದೆ, ಮಳೆ ಬರ್ತಿರೋಂತಹ ಪರಿಣಾಮವಾಗಿ ಮತ್ತಷ್ಟು ಇನ್ನು ಮಣ್ಣು ಜಾರ್ತಾನೆ ಇರೋಂಥದನ್ನ ನಾವು ಕಾಣ್ಬೋದು. ಸೊ ಈಗ ಏನು ರಸ್ತೆ ಸಂಪರ್ಕ ಕಡಿತ ಆಗ್ಬಾರ್ದು, ಯಾವುದೇ ಸಾರ್ವಜನಿಕ ತೊಂದರೆ ಆಗ್ಬಾರ್ದು ಅನ್ನೋಂತಹ ದೃಷ್ಟಿಯಿಂದ ಇನ್ನೂ ಕೂಡ ಕಾರ್ಯಾಚರಣೆಯನ್ನ ಮಾಡ್ತಿರೋಂಥದ್ದು. ಏನಾದ್ರೂ ಮಳೆ ಇಷ್ಟಕ್ಕೆ ನಿಲ್ಲದೆ ಇನ್ನಷ್ಟು ಮುಂದುವರೆದೇ ಆದಲ್ಲಿ ಇಡೀ ಜಿಲ್ಲೆಯಲ್ಲಿ ಮತ್ತಷ್ಟು ಸಮಸ್ಯೆಗಳಾಗುತ್ತೆ ಅನ್ನೋಂತಹ ಆತಂಕ ಈಗ ಜನರಲ್ಲಿ ಮನೆ ಮಾಡಿರೋಂಥದ್ದು. ಕಳೆದ ಬಾರಿ ಇಷ್ಟೊತ್ತಿಗಾಗಲೇ ಸಂಪೂರ್ಣವಾಗಿ ಮಳೆ ನಿಂತೋಗಿತ್ತು. ಆದ್ರೆ ಈ ಬಾರಿ ಇನ್ನೂ ಕೂಡ ಸುರಿತಿರೋಂಥದ್ದು ಜನರನ್ನ ಮತ್ತಷ್ಟು ಚಿಂತೆಗೆ ಈಡು ಮಾಡಿರೋಂಥದ್ದನ್ನ ನಾವು ಕಾಣಬಹುದು. ರವಿ ಎಸ್ ಹಳ್ಳಿ, ನ್ಯೂಸ್ 18 ಕನ್ನಡ, ಕೊಡಗು. ಇವಿಷ್ಟು ಹೊತ್ತಿನ ಪ್ರಮುಖ ಸುದ್ದಿ. ಈಗ 193 ಕೋಟಿ